ಇನ್ಸ್ಟಾಗ್ರಾಮಲ್ಲಿ 1 ಅವರ್ ರೀಲ್ ನೋಡ್ತೀನಿ. ನೋಡಿ 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 ಒಂದು ಪಾಯಿಂಟಲ್ಲಿ ನನಗೆ ಒಂದು ಮನಸ್ಸಿನ ಮಾತು ಕೇಳಿಸುತ್ತೆ. ನಿಂಗೇನು ಸೀರಿಯಸ್ನೆಸ್ ಇಲ್ವಾ ಲೈಫಲ್ಲಿ, ಮಾಡೋಕ್ಕೇನು ಕೆಲಸ ಇಲ್ವಾ, ಇದನ್ನೇ ಮಾಡ್ತೀಯ ಜೀವನ ಪೂರ್ತಿ ಅಂತ ಅನಿಸುತ್ತೆ. ಹಂಗೆ ಅನ್ನಿಸ್ದಾಗ ನಾನು ಇನ್ಸ್ಟಾಗ್ರಾಮ್ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡ್ತೀನಿ. ಸೊ ವೇದಿಕೆ ಮೇಲೆ ಸ್ವಾಗತಿಸಿ ನಿಮ್ಮ ಜೋರಾದ ಚಪ್ಪಾಳೊಂದಿಗೆ ಮಲ್ನಾಡ್ ಹುಡುಗ ಕಾರ್ತಿಕ್. ಆರಾಮ ಇಲ್ರೋ, ಚೆನ್ನಾಗಿದ್ದೀರಾ? ಓಕೆ. ಇವಾಗ ಸಂಜೀವ್ ನನ್ನ ಕರೆದ, ಕೇಳಿಸ್ಕೊಂಡ ಮೇಡಮ್, ಕರೆದ ನನ್ನ. ಏನಂತ ಕರೆದು? ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಹೇಳಿದ್ರಿ. ಕಾರ್ತಿಕ್ ಅಂತ ಕರೆದ. ಬಟ್ ನಮ್ಮ ಮನೇಲಿ ನನ್ನ ಹೆಸರನ್ನ ಕಾರ್ತಿಕಾ ಅಂತ ಇಟ್ಟಿದ್ದಾರೆ. ಹುಟ್ಟಿ 25 ವರ್ಷ ಆಯಿತು. ಜೀವನದಲ್ಲಿ ಒಂದು ಸಲ ನನ್ನ ಹೆಸರನ್ನ ಪ್ರೌಡಾಗಿ ಹೇಳ್ಕೊಳಕ್ಕೆ ಚಾನ್ಸೇ ಸಿಕ್ಕಿಲ್ಲ. ಹೆಸರು ಹೇಳ್ದಾಗೆಲ್ಲ ಜನ ನಗ್ತಾರೆ. 25 ವರ್ಷದ ಹಿಂದೆ ಅಪ್ಪ ಅಮ್ಮ ಮಾಡಿ ತಪ್ಪಿಗೆ ಇವತ್ತು ನಾನು ಅನುಭವಿಸ್ತಾ ಇದ್ದೀನಿ. ತಪ್ಪು ಹೆಸರಿಟ್ಟಿದ್ದು. ನಾನು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಹೋಗ್ತಾ ಇದ್ದೆ, ಆಯಿತಾ? ಸ್ಕೂಲ್ಗೆ ಹೋಗ್ತಾ ಇದ್ದೆ. ಚಿಕ್ಕ ವಯಸ್ಸು ಅಂದರೆ ತುಂಬ ಚಿಕ್ಕ ವಯಸ್ಸಲ್ಲ, ಒಂದು 6th ಸ್ಟ್ಯಾಂಡರ್ಡ್ ಇರ್ಬೋದು. ಸ್ಕೂಲ್ ಚೇಂಜ್ ಮಾಡಿದ್ದೆ. ಸ್ಕೂಲ್ ಅಂದ ತಕ್ಷಣ ಒಂದು ನಿಮ್ಮ ಕಣ್ಮುಂದೆ ಒಂದು ಚಿತ್ರ ಬರುತ್ತೆ. ಒಂದು ಸೈಡ್ ಹುಡುಗಿರು ಕೂತಿರ್ತಾರೆ, ಒಂದು ಸೈಡ್ ಹುಡುಗರು ಕೂತಿರ್ತಾರೆ. ಹೆಸರಿಗೆ ಮಾತ್ರ ಕೋ ಎಜುಕೇಷನು. ಓಕೆ. ಸೊ ಟೀಚರ್ ಬಂದು ಅಟೆಂಡೆನ್ಸ್ ಹಾಕ್ತಾರೆ. ನಾನು ಫಸ್ಟ್ ಡೇ ಸ್ಕೂಲ್ಗೆ ಹೋಗಿದ್ದೆ, ಹೊಸ ಸ್ಕೂಲು. ಅಲ್ಲೂ ಹಾಗೆ ಒಂದು ಸೈಡ್ ಹುಡುಗರು, ಒಂದು ಸೈಡ್ ಹುಡುಗಿರು. ಟೀಚರ್ ಬಂದರು, ಅಟೆಂಡೆನ್ಸ್ ಹಾಕ್ತಿದ್ದಾರೆ. ಹೆಸರು ಕರೀತಾ ಕಾರ್ತಿಕ ಅಂದ್ಬಿಟ್ಟು ಹುಡುಗಿರ ಕಡೆ ನೋಡ್ತಿದ್ದಾರೆ. ನಾನು ಹುಡುಗರ ಕಡೆಯಿಂದ ನಿಂತು ಪ್ರೆಸೆಂಟ್ ಸಾರ್ ಅಂದೆ. ಹುಡುಗನಾ ಸಾರ್? ನಿಮಗೆ ಹೆಸರಲ್ಲಿ ಕನ್ಫ್ಯೂಸ್ ಆಗಿದ್ದು ಓಕೆ. ನಾನು ನಿಂತ ಮೇಲೂ ಹುಡುಗನಾ? 6th ಸ್ಟ್ಯಾಂಡರ್ಡಲ್ಲಿ ಹೆಂಗೆ ಪ್ರೂವ್ ಮಾಡಲಿ ನಾನು? ಇದು ಮಿಡ್ಲ್ ಸ್ಕೂಲ್ ಕತೆ. ನೆಕ್ಸ್ಟು ಹೈಸ್ಕೂಲ್. ಎಲ್ಲರೂ ಕನ್ನಡ ಓದಿರಲ್ವಾ? ಕನ್ನಡದಲ್ಲಿ ಗ್ರಾಮರ್ ಬರುತ್ತೆ, ಗೊತ್ತಲ್ಲ ಗ್ರಾಮರ್? ಅದರಲ್ಲೊಂದು ಪಾರ್ಟ್ ಇದೆ, ಸಂಧಿಗಳು ಅಂತ. ಓದಿದ್ದೀರಲ್ಲ? ಮರ್ತೋದವ್ರಿಗೆ ನೆನಪು ಮಾಡಿಸ್ತೀನಿ. ಒಂದು ಪದಾನ ಸ್ಪ್ಲಿಟ್ ಮಾಡಿ ಬರಿಬೇಕು. ಓಕೆ. ನಮ್ಮ ಟೀಚರ್ಗಳಿಗೆ ಒಂದು ತೆವಲಿರುತ್ತೆ, ಪಾಠ ಮಾಡಾದ್ಮೇಲೆ ಎಷ್ಟು ಅರ್ಥ ಆಗಿದೆ ನೋಡಬೇಕು ಅಂತ. ಸೊ ನಮ್ಮ ಟೀಚರ್ ಫುಲ್ ಪಾಠ ಮಾಡಿದ್ದಾರೆ. ಇವಾಗ ಮುಂದ್ಗಡೆ ಬೆಂಚಲ್ಲಿ ಒಬ್ಬನ ಎದ್ದು ನಿಲ್ಲಿಸ್ಬಿಟ್ಟು ಸಂಧಿಗೆ ಒಂದು ಎಕ್ಸಾಂಪಲ್ ಕೊಡು ಅಂತ. ಅವ್ನು ಪಾಪ ಫುಲ್ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದಾನೆ, ಗಾಂಡ್ ಗಾಬರಿ. ಅವ್ನು ಫುಲ್ ಬ್ಲ್ಯಾಂಕ್ ಆಯಿತಾ? ಅವನು ಅಂದ ಸುಮ್ಮನೆ ನಿಂತ್ಕೊಂಡ. ಇಷ್ಟೋ ತನಕ ಪಾಠ ಮಾಡಿಬಿಟ್ಟು ಸ್ಟೂಡೆಂಟ್ ಆನ್ಸರ್ ಹೇಳಲಿಲ್ಲ ಅಂದರೆ ಮರ್ಯಾದೆ ಹೋಗೋದು ಟೀಚರ್ದು. ಇವಾಗ ಟೀಚರು ಹೆಲ್ಪ್ ಮಾಡ್ತಿದ್ದಾರೆ, ಹೋಗಲಿ ನಿನ್ನ ಹೆಸರು ತೊಗೊಂಡು ಎಕ್ಸಾಂಪಲ್ ಕೊಡು ಅಂತ. ಅವನ ಹೆಸರು ಗಜೇಂದ್ರ. ಗಜ ಪ್ಲಸ್ ಇಂದ್ರ, ಗಜೇಂದ್ರ ಗುಣಸಂಧಿಗೆ ಎಕ್ಸಾಂಪಲ್. ಸರಿ ಇದೆ, ಬಟ್ ಅದು ಪ್ರಾಬ್ಲಮ್ ಅಲ್ಲ. ಈಗ ಕ್ಲಾಸಲ್ಲಿ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ, ಎಲ್ಲರೂ ಅವ್ರವ್ರ ಹೆಸರನ್ನೇ ತೊಗೊಂಡು ಎಕ್ಸಾಂಪಲ್ ಕೊಡ್ತಿದ್ದಾರೆ. ಇವಾಗ ನನ್ನ ಹೆಸರು ಕಾರ್ತಿಕ. ನನ್ನ ಹೆಸರನ್ನ ಯಾವ ಕಡೆಯಿಂದ ಸ್ಪ್ಲಿಟ್ ಮಾಡಿದ್ರು ತಿಕಾ ಹೊಡಿಸ್ಕೊಳ್ಳೋದು ನಾನೇ. ಇದು ಹೈಸ್ಕೂಲ್ ಕತೆ. ನೆಕ್ಸ್ಟು ಕಾಲೇಜ್. ಕಾಲೇಜ್ ಅಂದ ತಕ್ಷಣ ಎಲ್ರಿಗೂ ನೆನಪಾಗುತ್ತೆ, 4 ಜನ ಕಿತ್ತೋಗಿರೋರು ಒಂದು ಗ್ರೂಪ್ ಇರುತ್ತೆ, ಮಸ್ತಾಗಿ ಎಂಜಾಯ್ ಮಾಡ್ತಿರ್ತಾರೆ. ಎಣ್ಣೆ ಹೊಡ್ಕೊಂಡು, ದಮ್ ಹೊಡ್ಕೊಂಡು, ಕ್ಲಾಸ್ ಬಂಕ್ ಮಾಡಿಕೊಂಡು. ಕರೆಕ್ಟಾ? ಎಲ್ಲಿ ತನಕ ಆ ಗ್ರೂಪಲ್ಲಿ 4 ಜನ ಹುಡುಗರೇ ಇರೋ ತನಕ ಗ್ರೂಪ್ ಚೆನ್ನಾಗೇ ಇರುತ್ತೆ. ಯಾವಾಗ ಆ ಗ್ರೂಪ್ಗೆ ಒಂದು ಹುಡುಗಿ ಎಂಟ್ರ್ ಆಗ್ತಾಳೋ, ಗ್ರೂಪ್ ಅಟ್ಮಾಸ್ಫಿಯರೇ ಚೇಂಜ್. ಎಲ್ಲ ಹುಡುಗರು ಆ ಹುಡುಗಿನ ಇಂಪ್ರೆಸ್ ಮಾಡೋಕ್ಕೆ, ನನ್ನ ಫ್ರೆಂಡ್ಸು ನನ್ನ ಹತ್ರ ಬಂದು ಆ ಹುಡುಗಿನ ಇಂಪ್ರೆಸ್ ಮಾಡೋಕ್ಕೋಸ್ಕರ ಮಚ್ಚ ಕಾರ್ಡಿಕ್ಕಿ ಕನ್ನಡದಲ್ಲಿ ಏನಂತಾರೋ ಅದು ನನ್ನ ಹೆಸರು ಗುರು, ಹೀಗೆಲ್ಲ ಅಬ್ಯೂಸ್ ಮಾಡ್ತಾರಾ? ತುಂಬ ಬೇಜಾರಾಗ್ತಿತ್ತು ನನಗೆ. ಆ್ಯಂಡ್ ನಾನು ಕೆಮಿಸ್ಟ್ರಿ ಸ್ಟೂಡೆಂಟ್, ಆಯಿತಾ? ಒಂದಿನ ಕಾಲೇಜ್ ಮುಗಿಸ್ಕೊಂಡು, ಲ್ಯಾಬ್ ಮುಗಿಸ್ಕೊಂಡು ಆಚೆ ಬರ್ತಾಯಿದ್ದೆ. ಯಾರೋ ಕರೆದಂಗೆ ಆಯಿತು. ಲೈಕ್ ನನ್ನ ಯಾರು ಕರೀತಾರೆ, ಸುಮ್ಮನೆ ಹೋಗ್ತಾಯಿದ್ದೆ. ಮತ್ತೊಂದು ಸಲ ಯಾರೋ ಕರೆದಂಗೆ ಆಯಿತು. ಇವಾಗ ಹಿಂದೆ ತಿರುಗಿ ನೋಡಿದ್ರೆ ಸಂಗೀತ. ಸಂಗೀತ ಯಾರು ಅಂದರೆ, ನಾನು 6 ತಿಂಗಳಿಂದ ಬರೀ ನೋಡ್ತಿದ್ದೀನಿ, ಮಾತಾಡಿಸ್ತಿಲ್ಲ. ಅಂದರೆ 90s ಕಿಡ್, ಮೀಟ್ರಿಲ್ಲ. ಸೊ ಇವಾಗ ಸಂಗೀತ ಬಂದು ಮಾತಾಡಿಸ್ತಿದ್ದಾಳೆ. ಅವಳು ಏನು ಮಾತಾಡಿಸ್ತಿದ್ದಾಳೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಬಂದು ಕರೆದಿದ್ದ ಹೆಸರು ಕಾರ್ತಿ ಅಂತ ಕರೆದಿದ್ಲು. ಹಿಂಗೆ ಅನ್ಸಿತ್ತು ನನಗೆ. ಎಂಥ ಒಳ್ಳೆ ಹೆಸರು, ನನ್ನ ಫ್ರೆಂಡ್ ಈ ಥರ ಹಾಳು ಮಾಡ್ತಿದ್ದಾರಲ್ಲ ಈ ಹೆಸರನ್ನ. ನನ್ನ ಜೀವನದಲ್ಲಿ ನನಗೆ ನನ್ನ ಹೆಸರು ಅಷ್ಟು ಚೆನ್ನಾಗಿ ಕೇಳ್ತಿದ್ದು ಅವತ್ತೇ.
ಫುಲ್ ಖುಷಿ ಆಗ್ಬಿಟ್ಟಿದ್ದೆ ನಾನು. ಆವಾಗಲೇ ಅಂದ್ಕೊಂಡೆ, ಅಮ್ಮ ನೀನು ಇವತ್ತು ಇರಬೇಕಿತ್ತಮ್ಮ ಅಂತ. ನಮ್ಮಮ್ಮ ಇದ್ದಾರೆ, ಅಲ್ಲಿರಬೇಕಿತ್ತು ಅಂತ ಹೇಳಕ್ಕೆ. ಕಾಲೇಜ್ ಲೈಫು ಎಕ್ಕುಟ್ಟೋಯ್ತು ಆಯಿತಾ. ನನ್ನ ಹೆಸರು ಬಗ್ಗೆ ನಂಗೆ ತುಂಬ ಬೇಜಾರಿದೆ. ನನ್ನ ಹೆಸರು ಸರಿ ಇಲ್ಲ, ಏನಿದೆ ಈ ಥರ ಹೆಸರು, ಯಾವಾಗಲೂ ಬೇಜಾರು ಮಾಡ್ಕೋತೀನಿ. ಬಟ್ ರೀಸೆಂಟಾಗಿ ಸೌತ್ ಆಫ್ರಿಕಾ ಪಾಕಿಸ್ತಾನದ್ದು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದೆ. ಕ್ರಿಕೆಟ್ ಮ್ಯಾಚು ಸೌತ್ ಆಫ್ರಿಕಾ ಬ್ಯಾಟಿಂಗು, ಅವರು ಪ್ಲೇಯರ್ ಬಂದರು ಬ್ಯಾಟಿಂಗಿಗೆ, ಹೆಸರು ತೋರಿಸ್ತಾರಲ್ಲ ಟಿ ವಿಲಿ, ಸೌತ್ ಆಫ್ರಿಕಾ ಪ್ಲೇಯರ್ ಹೆಸರು ಕ್ವಿಂಟನ್ ಡಿ ಕಾಕ್ ಅಂತ. ಅವಾಗ ಅನ್ನಿಸ್ತು ನನ್ನ ಹೆಸರು ಚೆನ್ನಾಗಿದೆ ಗುರು, ನನ್ನ ಹೆಸರು ದಿ ಬೆಸ್ಟ್. ಫುಲ್ ಖುಷಿ ಆಗ್ಬಿಟ್ಟಿದ್ದೆ ನಾನು. ಎಲ್ಲರೂ ಸ್ಕೂಲ್ಗೆ ಹೋಗಿದ್ದೀರಲ್ಲ, ಇಲ್ಲಿ ಹೋಗಿದ್ದೀರಾ? ನಿಮಗೆಲ್ಲ ನಿಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನ್ ನೆನಪಿದೆಯಾ ಸರ್? ನಿಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನಲ್ಲಿ ತಿನ್ನಕ್ಕೆ ಏನು ಕೊಟ್ಟಿದ್ರು? ಮಂಡಕ್ಕಿ. ಗೌರ್ಮೆಂಟ್ ಸ್ಕೂಲ್, ಜೈ ಗೌರ್ಮೆಂಟ್ ಸ್ಕೂಲ್. ನಿಮ್ಮ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ದಿನ ತಿನ್ನಕ್ಕೆ ಏನು ಕೊಟ್ಟಿದ್ರು? ಚಿತ್ರಾನ್ನ. ಓಕೆ ಮೇಡಮ್, ನಿಮ್ಮ ಸ್ಕೂಲಲ್ಲಿ ಮೀಲ್ಸ್, ಊಟ. ಓಕೆ, ಪ್ರೈವೇಟ್ ಸ್ಕೂಲ್ ಅನಿಸುತ್ತೆ. ಸೊ ಇವಾಗ ಮಂಡಕ್ಕಿ, ಚಿತ್ರಾನ್ನ, ಪಪ್ಸು, ಏನು ಸಮೋಸ, ಇವೆಲ್ಲ ನಾರ್ಮಲ್, ಕರೆಕ್ಟ್. ಮೊನ್ನೆ ಒಂದು ಬೆಂಗಳೂರಲ್ಲಿ ಒಂದು ಕಡೆ ಸ್ಕೂಲಲ್ಲಿ ಸ್ಕೂಲ್ ಆ್ಯನ್ಯುವಲ್ ಡೇ ಫಂಕ್ಷನಿಗೆ ಬರ್ಗರ್ ಕೊಟ್ಟಿದ್ದಾರಂತೆ. ನಾನು ಈಗಲೂ ವೀಕೆಂಡಲ್ಲಿ ಬರ್ಗರ್ ತಿಂದರೆ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ತೀನಿ. ನನ್ನ ಜೀವನ ಮುಂದಕ್ಕೆ ಹೋಗಿಲ್ಲ. ಇಂಥ ನನ್ನ ಮಕ್ಕಳೇ ಮುಂದೆ ಫುಡ್ ಬ್ಲಾಗರ್ಗಳಾಗೋದು. ಚಿಕ್ಕ ವಯಸ್ಸಲ್ಲೆಲ್ಲ ತಿಂದಿರ್ತಾರೆ, ಏನು ಬಾಕಿ ಉಳಿಸಿರೋದಿಲ್ಲ. ಅದಕ್ಕೆ ರೋಡ್ ಸೈಡ್ ಇರೋ ಗೋಬಿ ಅಂಗಡಿಗೆ ಹೋಗ್ಬಿಟ್ಟು ಕ್ಯಾಮ್ರಾ ಇಡ್ತಿರ್ತಾರೆ. ಕಿತ್ತೋದು ನನ್ನ ಮಕ್ಕಳು. ನಮ್ಮ ಸ್ಕೂಲ್ ಯೂನಿಯನ್ ಡೇಲಿ ಒಂದು ಮೈಕ್ ತಂದಿಡೋರು ಸ್ಟೇಜಲ್ಲಿ. ನಾನು ಹತ್ರ ಹೋದ ತಕ್ಷಣ ಗುಯ್ ಅನ್ನೋದು, ಆಯಿತಾ. ಆ್ಯಂಡ್ ನಾನು ಚಿಕ್ಕ ವಯಸ್ಸಲ್ಲಿ ತುಂಬ ಕುಳ್ಳ ಇದ್ದೆ. ಅಲ್ಲ, ಯೋಚನೆ ಮಾಡಿ, ಇವಾಗ ಇಷ್ಟಿದ್ದೀನಿ, ಆ ವಯಸ್ಸಲ್ಲಿ ಇನ್ನೂ ಕುಳ್ಳ ಇದ್ದೆ ತಾನೆ. ಸೊ ನಾನು ಕುಳ್ಳ ಇದ್ದೆ. ಹಾಗಾಗಿ ಏನಾಗ್ತಿತ್ತು, ನನ್ನ ಪರ್ಫಾರ್ಮೆನ್ಸ್ ಅಂತ ಹೋಗಿ ಸ್ಟೇಜ್ ಮೇಲೆ ಹೋದರೆ ಒಬ್ಬ ಬರೋನು ಹಿಂಗೆ ಮೈಕ್ ಇಳಿಸೋನು, ಇನ್ನೊಂದ್ಸಲ ಹಿಂಗೆ ಬಂದು ಹಿಂಗೆ ಎತ್ತೋನು, ಆಯಿತಾ. ನನ್ನ ಪರ್ಫಾರ್ಮೆನ್ಸ್ ಪೂರ್ತಿ ಬರೀ ಎಲ್ಲರೂ ಔಂಡಿಕ್ಕಿನೇ ನೋಡಿದ್ದಾರೆ, ಯಾರು ನನ್ನನ್ನು ನೋಡೇ ಇಲ್ಲ. ಆ ನೋವನ್ನೆಲ್ಲ ಇಲ್ಲಿ ಬಂದು ತೀರಿಸ್ಕೊತಾ ಇದ್ದೀನಿ. ಓಕೆ, ನಮ್ಮ ಸ್ಕೂಲ್ ಯೂನಿಯನ್ ಡೇಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ಮಾಡೋರು. ಓಕೆ, ಕನ್ನಡದಲ್ಲಿ ಒಂದು ಸಾಂಗ್ ಇದೆ, ಆಹಾ ಜುಮ್ ತಕ್ಕ ಜುಮ್ ಜುಮ್ ಅಂತ. ಕೇಳಿದ್ದೀರಾ? ಕೇಳಿರ್ತೀರಾ? 90s ಕಿಡ್ಸ್ ಎಲ್ಲ ಕೇಳಿರ್ತೀರ. ನಾನು ಆ ಸಾಂಗ್ನ ಆಹಾ ಜುಮ್ ತಕ್ಕ ಜುಮ್ ಜುಮ್ ಎಷ್ಟು ಸಲ ಕೇಳಿದ್ದೀನಿ ಅಂದರೆ ನನಗೆ ಒಂದು ಪಾಯಿಂಟ್ ಆದಮೇಲೆ ಜುಮ್ ಜುಮ್ ಅನ್ನೋದೇ ನಿಂತೋಯ್ತು. ಹಿಂದಿಯಲ್ಲಿ ಒಂದು ಸಾಂಗ್ ಇತ್ತು, ಡೋಲಾರೆ ಡೋಲಾರೆ, ಕೇಳಿರಾ? ಎಲ್ಲ ಸ್ಕೂಲ್ ಯೂನಿಯನ್ಡಲ್ಲಿ ಹಾಕ್ಕೊಂಡು ಚೊಚ್ಚೋರು ಗುರು ಆ ಸಾಂಗ್ನ. ಕೇಳಿದ್ರೆ ಕಿವಿಲಿ ರಕ್ತ ಬರೋದು ನನಗೆ, ಎಲ್ಲ ಸ್ಕೂಲ್ ಯೂನಿಯನ್ ಡೇಲಿ. ಬಟ್ ಇವಾಗಿನ ಸ್ಕೂಲ್ ಮಕ್ಕಳು ಶೇಕ್ ಇಟ್ ಪುಷ್ಪವತಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ, ಹುಡುಗ ಹುಡುಗಿರು ಒಟ್ಟಿಗೆ. ಅದನ್ನ ನೋಡ್ಬಿಟ್ಟು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡೋಣ ಅನಿಸ್ತು. ಮತ್ತೆ ಹುಟ್ಟು ಬಂದಾಗ ಅಪ್ಡೇಟೆಡ್ ಸಾಂಗ್ ಎಲ್ಲ ಬಂದಿರುತ್ತೆ, ಟೀಚರ್ ಜೊತೆ ಎಲ್ಲ ಡ್ಯಾನ್ಸ್ ಮಾಡ್ಬೋದು. ಎಲ್ರಿಗೂ ಆಸೆ ಇರುತ್ತೆ, ನನಗೂ ಇದೆ. ನಾನು ಹೇಳ್ತೀನಿ, ನೀವು ಹೇಳಲ್ಲ ಅಷ್ಟೇ. ನಮ್ಮ ಸ್ಕೂಲ್ ಯೂನಿಯನ್ ಡೇಲಿ ಹೆಣ್ಮಕ್ಳು ಜನಪದ ಗೀತೆಗೆ ಡ್ಯಾನ್ಸ್ ಮಾಡೋರು. ಚನ್ನಪ್ಪ ಚನ್ನೇಗೌಡ, ನಿಂಬಿಯ ಬನಾದ ಮ್ಯಾಗಡೆ ಅಲ್ವಾ, ಚೆನ್ನಾಗಿ ಲಂಗ ಎಲ್ಲ ಹಾಕೊಂಬಂದು ಮಿಂಚ್ ಲಂಗ ಎಲ್ಲ ಹಾಕೊಂಬಂದು ಡ್ಯಾನ್ಸ್ ಮಾಡೋರು, ನೋಡೋಕೆ ಚೆನ್ನಾಗಿರೋದು. ಇವಾಗಿನ ಸ್ಕೂಲ್ ಮಕ್ಕಳು ಕಾವಾಲಯ್ಯ ಸಾಂಗ್ ಡ್ಯಾನ್ಸ್ ಮಾಡ್ತಿದ್ದಾರೆ. ಸರ್ ನೋಡಿದ್ದೀರಾ ಕಾವಾಲಯ್ಯ ಸಾಂಗ್? ನೋಡಿದ್ದೀರಾ? ಸ್ಟೆಪ್ಪು ಏನು ಸ್ಟೆಪ್ಪು ಇರೋದು? ಸ್ಟೆಪ್ ಹೆಂಗ್ ಮಾಡಿದ್ದಾರೆ ಅಂದರೆ, ನೀವು ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಮಚ್ಚ ಒಂದು 500 ಇದ್ರೆ ಕಳಿಸು ಅಂದರೆ ಫ್ರೆಂಡು ಯಾಕೆ? ಓಕೆ, ಬ್ಯಾಕ್ ಟು ಸ್ಕೂಲ್ ಯೂನಿಯನ್ ಡೇಸ್. ನಮ್ಮ ಸ್ಕೂಲ್ ಯೂನಿಯನ್ ಡೇಯಲ್ಲಿ ಆ್ಯಂಡ್ ನಾನು ಸ್ಕೂಲ್ಗೆ ಹೋಗ್ತಿರ್ಬೇಕಾದ್ರೆ ಟೀಚರ್ಸು ಮತ್ತು ಸ್ಟೂಡೆಂಟ್ಸ್ ಮಧ್ಯ ಒಂದು ಗ್ಯಾಪ್ ಇರ್ತಾಯಿತ್ತು. ಅವ್ರು ದೊಡ್ಡವರು ಗುರುಗಳು ಅಂತ ಒಂದು ರೆಸ್ಪೆಕ್ಟ್ ಇರ್ತಾಯಿತ್ತು. ಇವಾಗಿನ ಮಕ್ಕಳಿಗೆ ಏನಿಲ್ಲ. ಯಾಕೆ ಅಂದರೆ ಟೀಚರ್ಸು ಮತ್ತು ಸ್ಟೂಡೆಂಟ್ಸು ಫೇಸ್ಬುಕ್ಕಲ್ಲಿ ಫ್ರೆಂಡ್ಸು, ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸು. ಟೀಚರಿಗೆ ಎಷ್ಟು ಜನ ಫಾಲೋವರ್ಸ್ ಇದ್ದಾರೆ? ಟೀಚರ್ ಬಾಯ್ ಫ್ರೆಂಡ್ ಯಾರು? ಟೀಚರ್ ಸಂಡೇ ಏನು ಮಾಡ್ತಿದ್ರು ಎಲ್ಲ ಗೊತ್ತಿರುತ್ತೆ ಮಕ್ಕಳಿಗೆ. ಸೊ ಇವಾಗ ಟೀಚರ್ ಕ್ಲಾಸಲ್ಲಿ ಬಂದು ಮೊಬೈಲ್ ಯೂಸ್ ಮಾಡಬೇಡ್ರೋ, ರೀಲ್ಸ್ ಎಲ್ಲ ನೋಡಬೇಡಿ ಅಂತಂದರೆ ಮಕ್ಕಳು ಹೇಳ್ತಾರೆ, ಮೇಡಮ್ ನೀವು ರಕ್ಕಮ್ಮ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ದು ನಾವು ನೋಡಿದ್ದೀವಿ, ನಮ್ಗೆ ಹೇಳಕ್ಕೆ ಬರಬೇಡಿ ಅಂತ. ನಮ್ಮ ಸ್ಕೂಲ್ ಯೂನಿಯನ್ ಡೇಲಿ ಫೋಟೋಗ್ರಾಫರ್ನ ಕರೆಸ್ತಾ ಇದ್ವಿ.
ನೆನಪಿದೆ ಎಲ್ರಿಗೂ? ಫೋಟೋಗ್ರಾಫರ್ನ ಕರೆಸಿ ಗ್ರೂಪ್ ಫೋಟೋ ತೆಗಿಸ್ತಾಯಿದ್ರು. ನೆನಪಿಗೆ ಅಂತ ಒಂದು ಫೋಟೋ ಇಟ್ಕೋತಾ ಇದ್ವಿ ನಾವು. ಓಕೆ, ಇವಾಗಿನ ಸ್ಕೂಲ್ ಮಕ್ಕಳು ಅವ್ರವ್ರ ಫೋಟೋ ಅವರೇ ಸೆಲ್ಫಿ ತೆಕ್ಕೊತಿದ್ದಾರೆ. ಫೋಟೋಗ್ರಾಫರಿಗೆ ಮರ್ಯಾದೆ ಇಲ್ಲ. ಅದು ಬೇಜಾರಲ್ಲ, ಒಂದು ಹುಡುಗಿ ಹೇಳ್ತಿದ್ದಾಳೆ, ಹೇ ಐ ವಿಲ್ ಟ್ಯಾಗ್ ಯು ಆನ್ ಇನ್ಸ್ಟಾಗ್ರಾಮ್ ಅಂತ. ನಾನು ಹೌ ಟು ಟ್ಯಾಗ್ ಆನ್ ಇನ್ಸ್ಟಾಗ್ರಾಮ್ ಅಂತ ಯೂಟ್ಯೂಬ್ ವಿಡಿಯೋ ನೋಡಿ ಕಲ್ತಿದ್ದೀನಿ. ಹ್ಞೂ ಗುರು, ಹೌ ಟು ಟ್ಯಾಗ್ ಆನ್ ಇನ್ಸ್ಟಾಗ್ರಾಮ್ ಅಂತ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ಕಲ್ತಿದ್ದೀನಿ ನಾನು. ಅದಕ್ಕೂ 30 ಲಕ್ಷ ವ್ಯೂಸ್ ಇದೆ. ನಂತರ ಅದರಟ್ಟು ಸುಮಾರು ಜನ ಇದ್ದಾರೆ. ಆ್ಯಂಡ್ ಅವ್ರು ಇಂಗ್ಲೀಷ್ ಆಯಿತಾ, ಇವಾಗಿನ ಹೈಸ್ಕೂಲ್ ಮಕ್ಳದ್ದು ಇಂಗ್ಲೀಷ್ ಯಾವ ಲೆವೆಲ್ಗೆ ಇಂಪ್ರೂವ್ ಆಗಿದೆ ಅಂದರೆ, ಆ ಹುಡುಗಿ ಕೇಳ್ತಾಳೆ, ವಾಟ್ ಈಸ್ ಯುವರ್ ಇನ್ಸ್ಟಾ ಹ್ಯಾಂಡಲ್ ಅಂತ. ಇನ್ಸ್ಟಾ ಹ್ಯಾಂಡಲ್, ಆ ಇಂಗ್ಲೀಷ್ ಕೇಳಿ ನಂಗೆ ಗಾಬರಿ ಆಗೋಯ್ತು. ನನಗೆ ಇವಾಗ ಯಾರಾದರೂ ಪರಿಚಯ ಆದರೆ, ಬ್ರೋ ಇನ್ಸ್ಟಾದಲ್ಲಿ ನಿಮ್ಮ ID ಏನಂತ ಇದೆ ಹಿಂಗೆ ಕೊಟ್ಬಿಟ್ಟು, ಇನ್ನು ಅವ್ರ ID ಹೇಳಬೇಕಾದ್ರೆ _/ ಅಂತ ಏನೇನೋ ಹೇಳ್ಬಿಟ್ರೆ ನೀವೇ ಟೈಪ್ ಮಾಡಿ ಕೊಟ್ಬಿಡಿ. ಇನ್ಸ್ಟಾ ಹ್ಯಾಂಡಲ್ ನನಗೆ ಕೇಳ್ಬಿಟ್ಟು ಗಾಬರಿ ಆಗೋಯ್ತು. ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡ್ತಾ ಇದ್ನಲ್ಲ, ಸೊ ಇನ್ಸ್ಟಾಗ್ರಾಮು ಒಂಥರ ಹೆಂಗೆ ಅಂದರೆ, ಈ ಎಣ್ಣೆ ಒಂಥರ ನಶೆ ಆದರೆ ಇನ್ಸ್ಟಾಗ್ರಾಮ್ ಇನ್ನೊಂಥರ ನಶೆ. ಹೆಂಗೆ ಅಂದರೆ, ಯೂಸ್ ಮಾಡ್ತಾ ಮಾಡ್ತಾ ಫೋನ್ ಏನಕ್ಕೆ ತಗೊಂಡು ಅನ್ನೋದೇ ಮರ್ತೋಗಿರುತ್ತೆ. ಮಜಾಗಳು. ಇನ್ಸ್ಟಾಗ್ರಾಮಲ್ಲಿ 1 ಅವರ್ ರೀಲ್ ನೋಡ್ತೀನಿ. ನೋಡಿ 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 ಒಂದು ಪಾಯಿಂಟಲ್ಲಿ ನನಗೆ ಒಂದು ಮನಸ್ಸಿನ ಮಾತು ಕೇಳಿಸುತ್ತೆ, ನಿಂಗೇನು ಸೀರಿಯಸ್ನೆಸ್ ಇಲ್ವಾ ಲೈಫಲ್ಲಿ, ಮಾಡೋಕ್ಕೇನು ಕೆಲಸ ಇಲ್ವಾ, ಇದನ್ನೇ ಮಾಡ್ತೀಯ ಜೀವನ ಪೂರ್ತಿ ಅಂತ ಅನಿಸುತ್ತೆ. ಹಂಗೆ ಅನ್ನಿಸ್ದಾಗ ನಾನು ಇನ್ಸ್ಟಾಗ್ರಾಮ್ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಯೂಟ್ಯೂಬಲ್ಲಿ ಶಾರ್ಟ್ಸ್ ನೋಡ್ತೀನಿ.